ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಡ್ರೀಮ್ ಮೈ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಈಗ ಏನು ನೋಡ್ತಾ ಇದ್ದೀರಾ, ಇದು ಒಂದು ಫಾರ್ಮ್ ಲ್ಯಾಂಡ್ಗೆ ಹೋಗುವಂಥ ಜಾಗ. ಇದು ಸಿಟಿಯಿಂದ ಜಸ್ಟ್ ಒಂದು 33 ಕಿಲೋಮೀಟ್ರ್ ಇದೆ ಅಷ್ಟೇ, ಸಿಟಿ ಸೆಂಟ್ರಿಂದ, ಮೆಜೆಸ್ಟಿಕ್ಕಿಂದ ಆ ಥರ ಇರೋಂಥ ಜಾಗ. ಬಸ್ ರೂಟ್ ಇದು ನಿಮಗೆ ಡೈರೆಕ್ಟು ಮಾರ್ಕೆಟು, ಮೆಜೆಸ್ಟಿಕ್ಕು ಮತ್ತು ಬನಶಂಕರಿ ಆ ಥರ ಬಿಡದಿ ಆ ಥರ ಇರೋಂಥ ರೂಟ್ ಇದು. ಬಸ್ ರೂಟ್ ಇದು, ಟಾರ್ ರೋಡ್ ಇದು. ನೀವೀಗೇನು ನೋಡ್ತಾ ಇರೋ ನೋಡಿ, ಅಲ್ಲಿ ದೂರದಲ್ಲಿ ಬಸ್ ಬರ್ತಾ ಇದೆ. ಮತ್ತು ಲೊಕೇಶನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಆರೋಹಳ್ಳಿಗೆ ಜಸ್ಟ್ ಒಂದು 11 ಕಿಲೋಮೀಟ್ರ್ ಆಗುತ್ತೆ, ಬಿಡದಿಗೆ 10 ಕಿಲೋಮೀಟ್ರ್ ಆಗುತ್ತೆ, ಕೆಂಗೇರಿಗೆ 21 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಬನಶಂಕರಿಗೆ 30 ಕಿಲೋಮೀಟ್ರ್ ಆಗುತ್ತೆ. ಕನಕಪುರ ರೋಡಿಂದನೂ ಬರ್ಬೋದು, ಮೈಸೂರು ರೋಡಿಂದನೂ ಬರ್ಬೋದು. ಆ ಥರ ಇದು ಇಂಡಸ್ಟ್ರಿಯಲ್ ಏರಿಯಾ ಪಕ್ಕ. ಈಗೇನು ನೋಡಿದ್ರಲ್ಲ ಬಸ್ಸು ಇದೆ, ಗೌರ್ಮೆಂಟ್ ಬಸ್ ಹೋಗ್ತಾ ಇದೆ, BMTC. ಮುಂದೆ ಬೈರಮಂಗಲ ಅಂಚಿಪುರ ಅಂತಿದೆ, ಅಲ್ಲಿಗೆ ಹೋಗುತ್ತೆ. ಈಗ ರಿಟರ್ನ್ ಸಿಟಿ ಸೈಡ್ ಹೋಗ್ತಾ ಇರೋದು ಇದು ರೂಟು. ಈಗ ಅಲ್ಲಿ ಎದುರುಗಡೆ ಏನು ಕಾಣ್ತಾ ಇದೆ ತೆಂಗಿನ ಗಿಡ, ಅದೇ ಜಾಗ. ಅಲ್ಲಿ ಏನಿದೆ ಏನು ಇಲ್ಲ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಹಂಗೆ ಮುಂದೆ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಹಂಗೆ ನೋಡ್ತಾ ಇರಿ. ಮತ್ತು ಇದು ಈಗೇನು ನೋಡ್ತಾ ಇದ್ದೀರಾ, ಅಕ್ಕಪಕ್ಕ ಎಲ್ಲ ಇದು ನೋಡಿ, ಇದು ಲೆಫ್ಟಲ್ಲೂ ಒಂದು ಫಾರ್ಮ್ ಹೌಸ್ ಇದೆ. ಈಗ ನಾನು ನಿಂತಿರೋ ಜಾಗ ಬಂದು ಗೋಶಾಲೆ ಇದೆ. ಮುಂದೆನೂ ಅಷ್ಟೇ ನಿಮಗೆ ಅಲ್ಲೊಂದು ಫಾರ್ಮ್ ಹೌಸ್ ಇದೆ. ಅಂದರೆ ರೋಡಲ್ಲೇ ಮೇನ್ ರೋಡ್ಗೆ ಆದಂಗೆ ಮನೆ ಕಟ್ಕೊಂಡಿದ್ದಾರೆ ನೋಡಿ. ಬ್ಯುಸಿ ಇರೋಂಥ ಜಾಗ, ಎಲ್ಲ ಅನುಕೂಲ ಇದೆ. ನಿಯರ್ ಬೈ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇಂಡಸ್ಟ್ರಿಯಲ್ ಏರಿಯಾ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾಗೆ. ನಿಮಗೆಲ್ಲ ರೆಡಿ ಟು ರಿಜಿಸ್ಟ್ರೇಷನ್ಗೆ ಸಿಗೋ ಅಂಥದ್ದು. ಮತ್ತು ನಿಮಗೆ 10 ಗುಂಟೆ ಜಾಗದಲ್ಲಿ, ಅಂದರೆ 10,890 ಅಡಿ ಬರುತ್ತೆ. ಆ ಜಾಗದಲ್ಲಿ ಜಸ್ಟ್ ಈ ಥರ ಒಂದು ನಿಮಗೆ ಕಂಟೈನರ್ ಅಟ್ಯಾಚ್ ಬಾತ್ರೂಮ್ ಇರೋ ಅಂಥದ್ದು, ಎಲ್ಲ ಅನುಕೂಲ, ನೀರು, ವಾಶ್ರೂಮು, ಕರೆಂಟು ಎಲ್ಲ ಇರೋ ಅಂಥದ್ದು, ಎಲ್ಲ ರೆಡಿ ಇರೋ ಅಂಥದ್ದು ನಿಮಗೆ ಇನ್ಕ್ಲೂಡೆಡ್. ಈಗೇನು ಅಮೌಂಟು ಮೆನ್ಷನ್ ಮಾಡಿದ್ವಿ 65 lakhs, ಇದಕ್ಕೆ ಇನ್ಕ್ಲೂಡೆಡ್ ಎಲ್ಲ ಬರುತ್ತೆ ನಿಮಗೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋ ಅಂಥದ್ದು, ಲೀಗಲೆಲ್ಲ ಆಗಿದೆ, ಪಕ್ಕ ನಾಳೆನೇ ರಿಜಿಸ್ಟ್ರ್ ಮಾಡ್ಕೋಬೋದು. ಆ ಥರ ಇರೋ ಅಂಥ ಜಾಗ. ನಿಮ್ಗೆ ಇದರಲ್ಲೂ ಅಷ್ಟೇ ಎಲ್ಲ ಅನುಕೂಲ ಇರುತ್ತೆ. ನಿಮಗೆ ಒಂದು ಫ್ಯಾನ್ ಇರುತ್ತೆ, ಸೋಲಾರ್ ಇದು ಮಾಡ್ಕೋಬೋದು, UPS ಇದು ಮಾಡ್ಕೋಬೋದು, ಗೀಸರ್ ಪಾಯಿಂಟು ಇರುತ್ತೆ, ಕಮೋಡು, ವಾಶ್ ಬೇಷನ್ನು, ಟ್ಯಾಪ್ ಪಾಯಿಂಟು, ಒಂದು ಸಿಂಕು, ಆ ಥರ ಎಲ್ಲ ಅನುಕೂಲನೂ ಇರುತ್ತೆ. ಬಂದರೆ ಒಂದು 2-3 ಡೇಸು ಸ್ಟೇ ಆಗ್ಬೋದು. ಆ ಥರ ಇರೋಂಥ ಒಂದು ಕಂಟೈನರ್ ಹೌಸು. ಬೇರೆ ಬೇರೆ ಥರನೂ ಬರುತ್ತೆ. ಈಗ ಸ್ಕ್ರೀನಲ್ಲಿ ನೋಡಿದ್ರಲ್ಲ, ಅಟ್ಯಾಚ್ ಬಾತ್ರೂಮ್ ಇರೋ ಅಂಥದ್ದು, ಮತ್ತು ವಿತೌಟ್ ಬರೀ ಒಂದು ರೂಮ್ ಇರೋ ಅಂಥದ್ದು, ಸಿಂಗಲ್ BHK, ಡೂಪ್ಲೆಕ್ಸು, ಗ್ರೌಂಡು ಫಸ್ಟು, ಆ ಥರ ಬೇರೆ ಬೇರೆ ಥರ ಎಲ್ಲ ಬರುತ್ತೆ. ನಿಮ್ಗೆ ಯಾವ ಚಾಯ್ಸಬಲ್ ಬರುತ್ತೆ ಆ ಥರ. ಈಗ ನಾವು ಹಾಕೋದು, ನಿಮ್ಗೆ ಬೇರೆ ಏನಾರ ಬೇರೆ ಬೇಕು ಅಂತಂದರೆ ಅದನ್ನು ನಾವು ಮಾಡಿಕೊಡ್ತೀವಿ, ಆ ಥರ ಅಂತಾರೆ. ಮತ್ತು ಈಗೇನು ನೋಡ್ತಾ ಇದ್ರೆ ಫೆನ್ಸಿಂಗ್ ಹಾಕಿರೋ ಜಾಗ, ಇದೇ ಜಾಗ. ಈಗೇನು ಫೆನ್ಸಿಂಗ್ ಹಾಕಿದೆ ಫುಲ್ ಅದ್ಬಸ್ತಾಗಿ ರೆಡಿ ಇರೋಂಥ ಜಾಗ ಇದು. ನಿಮಗೆ ಪ್ರತಿಯೊಂದು ಇದರಲ್ಲೂ ಅಷ್ಟೇ, ತೆಂಗಿನ ಗಿಡಕ್ಕೆ ಮಿಡ್ಲಿಗೆ ಆದಂಗೆ ಫ್ರೂಟ್ಸ್ ಗಿಡಗಳು, ಆಲ್ರೆಡಿ ತೆಂಗಿನ ಗಿಡ ಇದೆ, ಜೊತೆಗೆ ಫ್ರೂಟ್ಸ್ ಗಿಡಗಳೆಲ್ಲ ಹಾಕಿದ್ದೀವಿ. ಇದು ಬಂದು ಒಂದು ಬೇರೆ ದೇಶದ ಒಂದು ತಳಿ. ಇದು ಯೂಟ್ಯೂಬಲ್ಲಿ ನೋಡಿರ್ತೀರ. ಒಂದು ಸ್ಮಾಲ್ ಗಿಡಕ್ಕೇನೆ, ಅಂದರೆ ಚಿಕ್ಕ ಗಿಡಕ್ಕೇನೆ ನಿಮಗೆ ಒಂದು 50ರಿಂದ 60 ಕಾಯಿ ಆಗಲಿ, ತೆಂಗಿನಕಾಯಿ ಆಗಲಿ, ಮತ್ತು ಎಳ್ನೀರಾಗಲಿ, ಆ ಥರ ಬರೋ ಅಂಥ ಗಿಡ ಒಂದೇ ಒಂದು ಹಾಕಿದ್ದೀವಿ. ಇನ್ನು ಮಿಕ್ಕದೆಲ್ಲ ಆಲ್ರೆಡಿ ಫಲ ಬಿಡ್ತಾ ಇರೋಂಥ ತೆಂಗಿನ ಗಿಡಗಳು. ಈಗೇನು ನೋಡ್ತಾ ಇದ್ರೆ ಇದೆಲ್ಲ. ಮತ್ತು ಅಲ್ಲಲ್ಲಿ ಮಿಡ್ಲಿಗಾದಂಗೆ ನಿಮಗೆ ಫ್ರೂಟ್ಸ್ ಗಿಡಗಳು, ಎಲ್ಲ ಕಸಿ ಗಿಡಗಳು. ಈಗ ಇದೇನು ನೋಡ್ತಾ ಇದ್ದೀರಾ ನೀವು, ಹಲಸಿನ ಹಣ್ಣು ಕೇಳಿರ್ತೀರ, ಜಾಕ್ ಫ್ರೂಟ್ ಅಂತ. ಇದು ಇನ್ನೊಂದು 6 ತಿಂಗಳು ಹೋದರೆ ಆಲ್ರೆಡಿ ಕಾಯಿ ಬಿಡೋಕ್ಕೆ ಶುರು ಆಗುತ್ತೆ. ಅಂದರೆ ಇದೇನಪ್ಪ ಚಿಕ್ಕ ಗಿಡ ಅಷ್ಟು ಬೇಗ ಬಿಡುತ್ತಾ ಅಂತ. ಈಗ ಆಲ್ರೆಡಿ ಬಿಟ್ಟಿದೆ ಬೇರೆ ಇದರಲ್ಲಿ, ನಾವು ಬೇರೆ ನೋಡಿದ್ದೀವಿ. ಆದರೆ ಒಂದು ಸ್ವಲ್ಪ ನಮಗೆ ಗ್ರೋತ್ ಇರೋ ಅಂಥ ಗಿಡ ಇರಲಿ ಅಂತ ಹೇಳ್ಬಿಟ್ಟು ತಂದು ಹಾಕಿರೋ ಅಂಥದ್ದು. ಮತ್ತು ಎಲ್ಲ ಆರ್ಗಾನಿಕ್ ಗೊಬ್ಬರ ಹಾಕಿರೋದು, ಕುರಿ ಗೊಬ್ಬರ ಅಂತ ಬರುತ್ತೆ, ಆ ಥರ ಇದು ಗೊಬ್ಬರ ಹಾಕಿರೋ ಅಂಥದ್ದು. ಒಳ್ಳೆ ಫಲ ಬರುತ್ತೆ. ಮತ್ತು ಇದು ಮ್ಯಾಂಗೋ, ಇದು ಎನಿ ಟೈಮ್ ಮ್ಯಾಂಗೋ ಅಂತ, ಅಂದರೆ ಬೇರೆ ಬೇರೆ ತಳಿ ಇದು. ಎಲ್ಲ ಕಾಲದಲ್ಲೂ ನಮಗೆ ಕಾಯಿ ಬಿಡುತ್ತೆ. ಈಗೇನು ನೋಡಿದ್ರಲ್ಲ, ಅದು ಹೂವು, ಅದು ಕಾಯಿ ಆಲ್ರೆಡಿ ಹೂವು ಬಿಟ್ಟಿದೆ ಈ ಸೀಸನ್ನಲ್ಲಿ ನೋಡಿ. ಈಗ ಆಲ್ರೆಡಿ ಮಾವಿನ ಕಾಲ ಆಯಿತು, ಆದ್ರೂ ಇದರಲ್ಲಿ ಹೂವು ಬಿಟ್ಟಿದೆ, ಆ ಥರ ಇದು. ಮತ್ತು ದೊಡ್ಡ ದೊಡ್ಡ ತೆಂಗಿನ ಗಿಡಗಳು ಇದ್ದಾವೆ, ಅದರಲ್ಲೂ ಫಲಗಳು ಬಿಡ್ತಾಯಿದೆ ಆಲ್ರೆಡಿ. ಮತ್ತು ಮಣ್ಣು ಅಷ್ಟೇ, ನಿಮಗೆ ಒಳ್ಳೆ ಕೆಂಪು ಬಂಗಾರ ಅಂತ ಹೇಳಬೇಕು. ನಿಮಗೆ ನರ್ಸರಿಗೆಲ್ಲ ಇದೇ ಮಣ್ಣು ಯೂಸ್ ಮಾಡೋದು. ಇಲ್ಲಿ ಅಕ್ಕಪಕ್ಕನೂ ಅಷ್ಟೇ ಒಂದಷ್ಟು ಮಣ್ಣು ಎಲ್ಲ ಮಾರ್ಕೊತಾ ಇದ್ದಾರೆ.
ಅವ್ರ ಲೆವೆಲಿಗೆ ತಕ್ಕಾಗಿ ಒಂದೊಂದು ಸ್ವಲ್ಪ ಮಾರ್ಕತ್ತಾ ಇದ್ದಾರೆ. ಮಣ್ಣು ಮಾತ್ರ ಸೂಪರ್ ಮಣ್ಣು, ನಿಮಗೆ ಒಂದು ಬ್ಯಾಗ್ 100 ರೂಪಾಯಿ ಕೊಡ್ಬೇಕು ಆ ಥರ. ನೋಡಿ ಇದೊಂದು ಮ್ಯಾಂಗೋ ಟ್ರೀ, ಇದು ಅಂದರೆ ಸ್ಮಾಲು, ಆಲ್ರೆಡಿ ಹೂವು ಬಿಟ್ಟಿದೆ ಇದರಲ್ಲೂ. ಒಟ್ಟು ಒಂದು 3 ಮ್ಯಾಂಗೋ ಗಿಡ ಹಾಕಿರೋಂಥದ್ದು, ಒಂದು ಜಾಕ್ ಫ್ರೂಟು, ಒಂದು ತೆಂಗಿನ ಗಿಡ ಅಂದರೆ ಬೇರೆ ದೇಶದ ತಳಿ, ಇದು ಇದೇನೆ ಮ್ಯಾಂಗೋ ಫ್ರೂಟೇನೆ. ಮತ್ತು ಹಾಗೇ ಬೇರೆ ಬೇರೆ ಫ್ರೂಟ್ಸ್ ಗಿಡಗಳು ಎಲ್ಲ ಕಸಿ ಗಿಡಗಳೇ. ನಿಮಗೆ ಒಂದು 6 ತಿಂಗಳು 1 ವರ್ಷ ಹೋದರೆ ಎಲ್ಲ ಬಂದುಬಿಡುತ್ತೆ ಆ ಥರ. ಮತ್ತು ಈಗ ಇದೇನು ನೋಡ್ತಾ ಇದ್ರೆ ನಿಮಗೆ ಸಪೋಟ, ಬನಾನಾ ಸಪೋಟ ಅಂತ ಒಂದು ಸ್ವಲ್ಪ ಉದ್ದ ಇರುತ್ತೆ, ಒಳ್ಳೆ ಸ್ವೀಟ್ ಇರುತ್ತೆ ನಿಮಗೆ. ನೋಡಿ ಈ ಸೈಜ್ಗೆ ಒಂದು 5 ಅಡಿ 4.25 ಅಡಿ 5 ಅಡಿಗೆ ಆಲ್ರೆಡಿ ಕಾಯಿಗಳು ಬಿಟ್ಟಿದ್ದಾವೆ, ನೋಡಿದ್ರಲ್ಲ ಆ ಥರ. ಮತ್ತು ಇನ್ನೊಂದು ಬಾಲ್ ಸಪೋಟ ಅಂತ, ಅಂದರೆ ಟೆನ್ನಿಸ್ ಬಾಲ್ ಸಪೋಟ ಅಂತ, ಆ ಥರ ಗಿಡ ಇದು. ಆಲ್ರೆಡಿ ನೋಡಿ ಇದರಲ್ಲೂ ಕಾಯಿ ಬಿಟ್ಟಿದೆ, ಅಂದರೆ ಕಾಯಿ ದಪ್ಪ ಇರುತ್ತೆ, ಸ್ವೀಟ್ ಇರುತ್ತೆ ನಿಮಗೆ, ಹಣ್ಣು ಸ್ವೀಟ್ ಇರುತ್ತೆ, ಆ ಥರ ಇರೋಂಥ ಗಿಡಗಳು ಇವೆಲ್ಲ. ಮತ್ತು ಡ್ರಿಪ್ಪಿಂಗ್ ಟೈಪಲ್ಲಿ ನಿಮಗೆ ಪೈಪು ಹಾಕಿದ್ದೀವಿ, ಜಸ್ಟ್ ಮೋಟ್ರ್ ಆನ್ ಮಾಡಿದ್ರೆ ಸಾಕು, ಎಲ್ಲ ಗಿಡಗಳಿಗೂ ನೀರು ಹೋಗುತ್ತೆ. ಈಗೇನು ಪೈಪು ಕಾಣ್ತಾ ಇದೆ ನೋಡಿ ರೈಟ್ ಸೈಡಲ್ಲಿ, ಆ ಥರ. ಮತ್ತು ಬೇರೆ ಬೇರೆ ಇದು ಲೊಕೇಶನ್ನು ಅಷ್ಟೇ, ಒಳ್ಳೆ ಲೊಕೇಶನ್ನು, ತುಂಬ ಚೆನ್ನಾಗಿದೆ ಮಾತ್ರ ಲೊಕೇಶನ್. ಮನೆ ಕಟ್ಕೊಂಡು ಆರಾಮಾಗಿ ಸ್ಟೇ ಆಗ್ಬೋದು, ಸಿಟಿಗೆ ಹತ್ರ ಇದೆ, ಒಳ್ಳೆ ಇನ್ವೆಸ್ಟ್ಮೆಂಟ್ಗಾದರೂ ಓಕೆ, ನೀವು ಅಲ್ಲೇ ಇದ್ದು ಓನ್ ಯೂಸ್ಗಾದರೂ ಅಷ್ಟೇ, ಆ ಥರ ಇರೋಂಥ. ನೋಡಿ ಇದು ಸೀಬೆ ಗಿಡ, ಸೀಬೆ ಗಿಡನೂ ಅಷ್ಟೇ ಒಂದು 3 ತಳಿ ಹಾಕಿದೆ. ಒಂದೊಂದು ಬಂದು ಅರ್ಧ kg 3/4 kg 1 kg ಆ ಥರ ಬರುತ್ತೆ ವೈಟು ಸೀಬೆಕಾಯಿ, ಆ ಥರ ಇರೋಂಥ ಗಿಡಗಳು. ಒಟ್ಟು 3 ತಳಿ ಹಾಕಿದ್ದೀವಿ, 1 ಕೆಂಪುದು 2 ವೈಟು, ಆ ಥರ ಇರೋಂಥದ್ದು. ನೋಡಿ ಈಗ ಇದೇನು ನೋಡ್ತಾ ಇದ್ದೀರ ನೀವು, ಇದು ಬಂದು ನಿಮಗೆ ನಲ್ಲಿಕಾಯಿ ಗಿಡ. ಆಲ್ರೆಡಿ 7-8 ಅಡಿ ಬೆಳೆದಿದೆ ಇದು, ಕಾಯಿ ಬಿಟ್ಟಿಲ್ಲ ಅಷ್ಟೇ, ಇನ್ನೊಂದು ಸ್ವಲ್ಪ ದಿನ ಸೀಸನ್ನು, ಇದು ಸೀಸನ್ ಇದ್ರದ್ದನ್ನು ವರ್ಷದಲ್ಲಿ ಒಂದು ಸಲ ಬಿಡುತ್ತೆ, ಈ ಸೀಸನ್ದು ಇದ್ರದ್ದು, ಅಂದರೆ ಗ್ರೌತ್ ಇರೋ ಅಂಥ ಗಿಡನೇ ಹಾಕಿರೋ ಅಂಥದ್ದು, ದೊಡ್ಡ ಗಿಡ. ಮತ್ತು ಅದೇ ಥರ ಇಲ್ಲಿ ಪಕ್ಕದಲ್ಲಿ ಈಗೇನು ನೋಡ್ತಾ ಇದ್ದೀರ, ಇದು ಬಂದು ನಿಮಗೆ ಸೀತಾಫಲನೂ ಅಷ್ಟೇ, ಇದು ಕಸಿ ಗಿಡನೇ, ಆದಷ್ಟು ಬೇಗ ತಳಿ ಹಣ್ಣುಗಳೆಲ್ಲ ಬಿಡೋಕ್ಕೆ ಶುರು ಮಾಡುತ್ತೆ. ಮತ್ತು ಈಗ ಇಲ್ಲೇನು ನೋಡ್ತಾ ಇದ್ದೀರ, ನಿಮ್ಗೆ ಹೇಳಿದ್ನಲ್ಲ ಸೀಬೆಕಾಯಿ ಅಂತ, ಇದು ಇನ್ನೊಂದು ತಳಿ, ಇದು ಕೆಂಪುದು ಬರುತ್ತೆ. ಇದು ಈ ಗಿಡ ಬಂದು ಇನ್ನೊಂದು, ಟೋಟಲ್ 3ರಲ್ಲಿ 1 ಕೆಂಪುದು 2 ವೈಟು. ಈಗ ಇದೇನು ನೋಡ್ತಾ ಇದ್ದೀರ ನೋಡಿ, ಈ ಗಿಡದಲ್ಲಿ ಆಲ್ರೆಡಿ ಕಾಯಿ ಬಿಟ್ಟಿದೆ ನೋಡಿ, ಕಾಣ್ತಾ ಇದೆ ನೋಡಿ, ಆಲ್ರೆಡಿ ಕಾಯಿ ಬಿಟ್ಟಿದೆ, ಒಂದು 3 ಕಾಯಿಗಳು ಬಿಟ್ಟಿದೆ ಈ ಸೈಜ್ಗೆ. ಅಂದರೆ ಏನಂದರೆ ಇವೆಲ್ಲ ಕಸಿ ಗಿಡಗಳು ನಿಮಗೆ. ಮತ್ತು ಗೊಬ್ಬರ ಎಲ್ಲ ಆರ್ಗ್ಯಾನಿಕ್ ಗೊಬ್ಬರ ಹಾಕಿರೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಇರುತ್ತೆ, ಆ ಥರ ಇರೋಂಥ ಇದು ನಿಮ್ಗೆ ಯಾವುದು ಕೆಮಿಕಲ್ ಯೂಸ್ ಮಾಡಲ್ಲ, ಆ ಥರ ಇರೋಂಥ ಗಿಡಗಳು. ಮತ್ತು ಇವು ಈಗೇನು ನೋಡ್ತಾ ಇದ್ದೀರಾ ನೋಡಿ, ಇದು ದಾಳಿಂಬೆ. ಇದು 3 ಅಂದರೆ 2 ಒಂದು ಥರ ಇದೆ, ಇನ್ನೊಂದು ಒಂದು ಥರ ಇದೆ ದಾಳಿಂಬೆ ಗಿಡ. ಇದೊಂದು ಸ್ವಲ್ಪ ಗ್ರೌತ್ ಇದೆ, ಆಲ್ರೆಡಿ ಕೆಂಪುಗಿದೆ ನೋಡಿ, ಕಾಯಿ ಬಿಡ್ತಾ ಇದೆ. ಇದರಲ್ಲೂ ಅಷ್ಟೇ, ಒಟ್ಟು ಇದು 3 ಹಾಕಿದ್ದೇವೆ ನೋಡಿ. ಇದರಲ್ಲೂ ಸಣ್ಣ ಗಿಡ ಆದ್ರೂ, ಒಂದು 3 ಅಡಿ ಗಿಡ ಆದ್ರೂ ಆಲ್ರೆಡಿ ಕಾಯಿ ಬಿಡೋದಕ್ಕೆ ರೆಡಿಯಾಗಿದೆ, ಎಲ್ಲ ಕಸಿ ಇರೋಂಥದ್ದು. ಮತ್ತು ಇದು ಅಷ್ಟೇ ನಿಮಗೆ, ಇದು ಬಂದು ಜೆನ್ನೇರಳೆ, ಇದು ಅಷ್ಟೇ ಕಸಿ ಗಿಡ, ಆದಷ್ಟು ಬೇಗ ಕಾಯಿಗಳು ಬಿಡ್ತದೆ. ಅಂದರೆ ದಪ್ಪ, ಜೆನ್ನೇರಳೆ ದಪ್ಪ ಬರುತ್ತೆ ನಿಮಗೆ, ಒಳ್ಳೆ ಟೇಸ್ಟ್ ಇರುತ್ತೆ, ಬೀಜ ಸಣ್ಣ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನಿಮಗೆ 150-200 ರೂಪಾಯಿ ಇರುತ್ತೆ kg ಸೀಸನಲ್ಲಿ, ಆದರೂ ಕಡಿಮೆ ಇರಲ್ಲ. ಇದು ಬಂದು ನೋನಿ ಫ್ರೂಟು, ಅಂದರೆ ನೋನಿ ಹಣ್ಣು. ಇದ್ರ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಅಡ್ವರ್ಟೈಸಲ್ಲಿ ಇದರಲ್ಲೆಲ್ಲ ನೋಡಿರ್ತೀರ, ಹೆಲ್ತ್ಗೆ ಒಳ್ಳೆ ಫ್ರೂಟ್. ಇದು ಒಂದೇ ಗಿಡ ಹಾಕಿರೋದು ಇದು. ಮತ್ತು ಇದು ಬಂದು ಲಾಸ್ಟ್, ಇದು ಬಂದು ಆಪಲ್ ಗಿಡ. ಅಂದರೆ ಉಷ್ಣವಲಯಕ್ಕೆ, ಅಂದರೆ ಈಟಿಂಗ್ ಪ್ರದೇಶ ಇರುತ್ತಲ್ಲ ಈ ದಕ್ಷಿಣ ಭಾರತಕ್ಕೆ ಒಂದು ಸ್ವಲ್ಪ ಈಟ್ ಇರೋದ್ರಿಂದ ಇಲ್ಲಿ ಇದಕ್ಕೆ ಹೊಂದ್ಕೊಂಡು ಬೆಳೆಯೋಂಥ ಇದು ಆಪಲ್ ಗಿಡ. 2 ಗಿಡ ಹಾಕಿದೆ ಇದು, ಅದು ಗ್ರೌತ್ ಆಗಿದೆ. ಇದು ಅಷ್ಟೇ ಒಂದು 1.5-2 ಇಯರ್ಸ್ ಬಿಟ್ಟರೆ ನಿಮಗೆ, ಇದು ಕಸಿ ಮಾಡಿರೋ ಅಂಥದ್ದನ್ನೇ, ಒಂದು 2 ಇಯರ್ಸ್ ಬಿಟ್ಟರೆ ನಿಮಗೆ ಆಪಲ್ ಮಾಮೂಲಿ ಸಿಮ್ಲಾ ಆಪಲ್ ಟೈಪಲ್ಲೇ ನಿಮಗೆ ಬರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ನಿಮಗೆ. ಎಲ್ಲ ಗೊಬ್ಬರ ಎಲ್ಲ ಹಾಕಿ ಎಲ್ಲ ಇದು ಮಾಡಿರೋ ಅಂಥದ್ದು ನೋಡಿ, ಅಲ್ಲಿ ಎದುರುಗಡೆ ಕಾಣ್ತಾ ಇದ್ದೀರ ಸೀಟಿಗೆಲ್ಲ, ಅದು ಫಾರ್ಮ್ ಹೌಸ್. ಅದು ಅಂದರೆ ಫಾರ್ಮ್ ಹೌಸ್ ಪಕ್ಕದ್ದು ಒಂದು ಗೋಶಾಲೆ ಇದೆ ಅದು. ಮತ್ತು ಈ ಕಡೆ ಅದೇ ಒಂದು ಸ್ವಲ್ಪ ಇದು ಮಾಡಿದ್ರೆ ನಿಮಗೆ ಹಿಂದಕ್ಕೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ,
ಆ ಥರ ಇರೋಂಥ ಜಾಗ. ಈಗ ಈ ಜಾಗ ಏನು ಕಾಣ್ತಾ ಇದೆ ಖಾಲಿ ಇದೆ ನೋಡಿ, ಅಪೋಸಿಟ್ ಆಪಲ್ ಗಿಡ ಅಪೋಸಿಟ್ಟು ಇದೇ ಜಾಗದಲ್ಲಿ ನಿಮಗೆ ಕಂಟೈನರ್ ಹೌಸ್ ಬರೋದು. ಅದೇ ಜಾಗದಲ್ಲಿ ಕಂಟೈನರ್ ಹೌಸ್ ಬರುತ್ತೆ. ಮತ್ತು ಇದು ಫುಲ್ ಖಾಲಿ ಇದೆ, ಒಂದು 30-40 ಸೈಟ್ಗಾದಂಗೆ ಖಾಲಿ ಇದೆ. ಇಲ್ಲಿ ನೀವು ತೊಟ್ಟಿ ಮನೆ ಆಗಲಿ, ಇಲ್ಲ ಒಂದು ಡೂಪ್ಲೆಕ್ಸ್ ಮನೆ ಆಗಲಿ, ಇಲ್ಲ ಎಂಚಿನ ಮನೆ ಆಗಲಿ, ಇಲ್ಲ ಕಂಟೈನರ್ ಹೌಸ್ ಇದೇ ಟೈಪಲ್ಲಿ ಬೇಕಾದ್ರೆ ಡೂಪ್ಲೆಕ್ಸ್ ಟೈಪಲ್ಲಿ ಬೇಕಾದ್ರೆ ಕಟ್ಕೋಬೋದು. ಆ ಥರ ಪಾರ್ಕಿಂಗ್ ಮಾಡ್ಕೊಂಡು ಫ್ರಂಟ್ ಇದಕ್ಕೆ ಮಾಡ್ಕೋಬೋದು. ಆ ಥರ ಇರೋವಂಥ ಒಂದು ಒಳ್ಳೆ ಜಾಗ, ಮತ್ತು ರೋಡ್ಗೆ ತುಂಬ ಹತ್ರ ಇದೆ. ತುಂಬ ಒಳ್ಳೆ ಜಾಗ ಮಾತ್ರ, ಎಲ್ಲ ಜಾಗನೂ ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಎನಿ ಡೀಟೇಲ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ನೋಡಿ, ಇದೊಂದು ಫ್ರೂಟ್ಸ್ ಗಿಡ ಒಂದು ಹಾಕಿದ್ದೀವಿ ಎಂಟ್ರೆನ್ಸ್ಗೆ. ಬೇರೆ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ದಯವಿಟ್ಟು ಕಾಲ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಮತ್ತು ಇನ್ನೊಂದು ಏನಂತ ಅಂತಂದರೆ ನಿಮಗೆ ಇಲ್ಲಿ ಅಕ್ಕಪಕ್ಕ ಎಲ್ಲ ನಿಮಗೆ ಹೆಚ್ಚು ಕಡಿಮೆ ಒಂದು 10-15 ಕಿಲೋಮೀಟ್ರ್ ಎಲ್ಲ ಕಡೆನೂ ಅಷ್ಟೇ. ನಿಮಗೆ ಕೆಲವೊಂದು ಜಾಗಗಳೆಲ್ಲ ಅಕ್ವೇರ್ ಆಗೋದಿದೆ. ಏರ್ಪೋರ್ಟು ಅಂತ ಅಕ್ವೇರ್ ಮಾಡಿದ್ದಾರೆ. ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ನಿಮಗೆ ಬಿಡಿ ಅಕ್ವೇರ್ ಅಂತ ಮಾಡಿದ್ದಾರೆ, ಆ ಥರ. ಮತ್ತು ಈಗ ನೋಡಿ ಝೂಮ್ ಮಾಡಿ ತೋರಿಸ್ತಾನೆ, ಅದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಅದು ಜಾಗ. ಏನು ಕಾಣ್ತಾ ಇದೆ ಅಲ್ಲಿ ನೋಡಿ, ಅಲ್ಲಿ ವೈಟಿಗೆ ಕಾಣ್ತಾ ಇದೆಯಲ್ಲ, ಅದೆಲ್ಲ ಇಂಡಸ್ಟ್ರಿಯಲ್, ಟೊಯೋಟಾ ಫ್ಯಾಕ್ಟ್ರಿ ಎಲ್ಲ ಆ ಥರ ಅಂದರೆ ನಿಯರ್ ಬೈ ನಿಮಗೆ. ಮತ್ತು ಇಲ್ಲಿಂದ ನಿಮಗೆ 1 ಕಿಲೋಮೀಟ್ರ್ ಜಾಗದಲ್ಲೇ ಅಕ್ವೇರ್ ಆಗಿದೆ. 1 ಕಿಲೋಮೀಟ್ರ್ ಜಾಗ ಆದಮೇಲೆ ಆಲ್ರೆಡಿ ನೋಟಿಸ್ ಕೊಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ. ಬಿಡದಿ ಸ್ಮಾರ್ಟ್ ಸಿಟಿ ಅಂತ ಮಾಡ್ತಾ ಇದ್ದಾರೆ. ಇದೆಲ್ಲ ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರ. ಆಲ್ರೆಡಿ ಒಂದು ಎಕರೆಗೆ 2 ಕೋಟಿ ಕೊಡ್ತೀವಿ ಅಂತಲೇ ಹೇಳಿದ್ದಾರೆ. ಎಷ್ಟೋ ಜನ ಸ್ಟ್ರೈಕ್ಗಳು ನಡೀತಾ ಇದೆ, ಬೇರೆ ಬೇರೆ ಥರ ಎಲ್ಲ ಇದಾಗ್ತಾ ಇದೆ ಆ ಥರ. ಈಗ ಏನು ನೋಡ್ತಾ ಇದ್ದಾರೆ ಜಾಗ ನೋಡಿ, ಇದೇ ಎಂಟ್ರೆನ್ಸ್ ರೋಡ್. ಇದು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಎಂಟ್ರೆನ್ಸ್ ರೋಡ್ ಇದು, ಅಂದರೆ ಲ್ಯಾಂಡಿಗೆ ಬರೋ ಎಂಟ್ರೆನ್ಸ್ ರೋಡು. ಲೊಕೇಶನ್ ತುಂಬ ಚೆನ್ನಾಗಿದೆ. ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಲಿ ನೀವು ಆರಾಮಾಗಿ ಮಾಡ್ಕೋಬೋದು. ಇಲ್ಲ ಓನ್ಗೆ ಇಟ್ಕೊತೀವಿ ಅಂದರೆ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಸಿಟಿಗೆ ಹತ್ರ ಇರೋದ್ರಿಂದ ಏನೂ ತೊಂದರೆ ಇಲ್ಲ, ಆರಾಮಾಗಿರ್ಬೋದು. ಒಂದು 2-3 ಇಯರ್ಸ್ ಬಿಟ್ಟರು ನಿಮ್ಗೆ 1 to ಡಬಲ್ ಆಗೋಗುತ್ತೆ ರೇಟು. ಈಗ ನೀವು ಒಂದು 50 lakhs ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ 1 crore ಆಗೋಗುತ್ತೆ ಆ ಥರ. ಈಗ ನಿಮಗೆ ಇದು ಟೋಟಲ್ ಕಾಸ್ಟ್ ಬಂದು ನಿಮಗೆ 65 ಲಕ್ಷ ಹೇಳ್ತಾ ಇರೋದು, ವಿತ್ ಕಂಟೈನರ್ ಹೋಮ್, ಅಟ್ಯಾಚ್ ಬಾತ್ರೂಮ್ ಇರೋ ಅಂಥದ್ದು. ಆಲ್ರೆಡಿ ಫೆನ್ಸಿಂಗ್ ಎಲ್ಲ ಆಗಿದೆ, ಅದ್ಬಸ್ತಾಗಿದೆ, ರೆಡಿ ಟು ರಿಜಿಸ್ಟ್ರೇಷನ್ಗೆ ಇರೋ ಅಂಥ ಜಾಗ. ಈಗೇನು ಕಾಣ್ತಾ ಇದೆ ರೆಡಿ ಟು ರಿಜಿಸ್ಟ್ರೇಷನ್ ಜಾಗ. ಇನ್ನೇನಾರ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಾಲ್ ಮಾಡಿ. ಸುಮ್ಮನೆ ಟೈಮ್ ಪಾಸ್ ಮಾಡೋರು ಆ ಥರ ದಯವಿಟ್ಟು ಯಾರು ಇದು ಮಾಡೋಕ್ಕೆ ಹೋಗಬೇಡಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಜಿನಿಯನ್ ಬೈಯರ್ಸ್ ಆದರೆ ದಯವಿಟ್ಟು ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು.